ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ದಿನಕ್ಕೊಂದು ಸುದ್ದಿಗಳು ಹೊರಬೀಳ್ತಾ ಇದೆ. ಆಳವಾಗಿ ಹೋದಷ್ಟು ಪ್ರಕರಣದ ತನಿಖೆಯಲ್ಲಿ ಅನೇಕ ಸತ್ಯಾಂಶಗಳು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ದಾಖಲೆ ಸಮೇತ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಾವು, ಏನಾಗಿದೆ ಅಂತ. ಚಿನ್ನವನ್ನು ಭಾರತಕ್ಕೆ ತರಲು ರನ್ಯಾ ಹೇಳಿದ ಸ್ಟೋರಿ ಏನು ಗೊತ್ತಾ? ಜಿನಿವಾ ಟು ಬೆಂಗಳೂರಿಗೆ ತಂದ ಕೆಜಿ ಗಟ್ಟಲೆ ಚಿನ್ನದ ಸ್ಟೋರಿ ಇದು. ಏನು ಅಂತ ನೋಡ್ತಾ ಹೋಗೋಣ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸೊ ಅದನ್ನು ನಿಮಗೆ ದಾಖಲೆ ಸಮೇತ ನಾವು ನಿಮಗೆ ಹೇಳ್ತೀವಿ. ಚಿನ್ನವನ್ನು ಭಾರತಕ್ಕೆ ತರಲು ಅಲ್ಲಿ ದುಬೈನಲ್ಲಿ ರನ್ಯಾ ಹೇಳಿದ ಸ್ಟೋರಿ ಏನು, ಯಾವ ಥರ ಇತ್ತು, ಜಿನಿವಾ ಟು ಬೆಂಗಳೂರಿಗೆ ತಂದಂತಹ ಕೆಜಿ ಗಟ್ಟಲೆ ಚಿನ್ನದ ಸ್ಟೋರಿ, ಆ ಕಥೆ ಏನು ಅಂತಕ್ಕಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ದಾರಿ ತಪ್ಪಿಸೋದಕ್ಕೆ ಆಕೆಗಾದಂತಹ ಟ್ರೈನಿಂಗ್ ಎಷ್ಟು ಇಂಟೆನ್ಸ್ ಆಗಿತ್ತು ಅನ್ನೋದಕ್ಕೆ ಈ ಎಕ್ಸಾಂಪಲ್ ನಾವು ಕೊಡ್ತಾ ಇರೋದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತೀವಿ. ಹೇಗೆ ದುಬೈನಲ್ಲಿ ಯಾವ್ಯಾವ ಟೈಮಲ್ಲಿ ಚಿನ್ನ ಖರೀದಿ ಮಾಡಿದ್ಲು, ಅಲ್ಲೂ ಕಸ್ಟಮ್ಸ್ ಅಧಿಕಾರಿಗಳು ಇರ್ತಾರೆ ನಮ್ಮ ಥರನೇ, ಎಲ್ಲಿಗೆ ಇಷ್ಟು ಪ್ರಮಾಣದ ಚಿನ್ನ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಚೆಕಿಂಗ್ ಮಾಡಬೇಕಾದ್ರೆ ಹೇಳಿದಾಗ ಅಲ್ಲೂ ಕೂಡ ಆಕೆ ಸುಳ್ಳು ಹೇಳಿದ್ದು ಗೊತ್ತಾಗ್ತಾ ಇದೆ. 13/11/2024 ಮತ್ತು 20/12/2024 ತಾರೀಕು ದುಬೈನಲ್ಲಿ ಚಿನ್ನವನ್ನು ಆಕೆ ಖರೀದಿ ಮಾಡ್ತಾಳೆ. ದುಬೈನಲ್ಲಿ ಚಿನ್ನವನ್ನು ಖರೀದಿಸಿ ಜಿನಿವಾಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಆಕೆ ಸುಳ್ಳನ್ನ ಹೇಳಿರೋದು ಗೊತ್ತಾಗಿದೆ. ಆಗ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣವನ್ನ ನಟಿ ರನ್ಯಾ ಸಾಗಿಸಿದಂತಹ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ DRI ಅಧಿಕಾರಿಗಳ ಜೊತೆಗೆ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು. ಈ ಬಾರಿಯೂ ಅದೇ ರೀತಿ ರನ್ಯಾ ವಂಚಿಸಿರೋ ಬಗ್ಗೆ ಅನುಮಾನಗಳು ಇದೆ. ಸ್ವತಃ DRI ಅಧಿಕಾರಿಗಳೇ ತಮ್ಮ ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ತುಂಬಾ ಜನ ಜಿನಿವಾ ಅಂದ್ರೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಹೆಸರು ಕೂಡ ಫಸ್ಟ್ ಟೈಮ್ ಕೇಳಿರ್ತಾರೆ, ಏನಪ್ಪ ಅದು ಅಂತ ಅನ್ಸಿರುತ್ತೆ. ಈ ವರ್ಲ್ಡ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ತುಂಬಾ ದೊಡ್ಡ ಬಿಸ್ನೆಸ್ ಸೆಂಟರ್ ಅದು, ತುಂಬಾ ಪಾಪ್ಯುಲರ್ ಬಿಸ್ನೆಸ್ ಸೆಂಟರ್ ಅದು. ಸೊ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕೆಲವು ವಿನಾಯಿತಿಗಳಿದೆ. ದುಬೈಯಿಂದ ಅಲ್ಲಿಗೆ ಚಿನ್ನವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿರೋದು. ನೀವು ಈ ವಿಶ್ವಸಂಸ್ಥೆನೆಲ್ಲ ಓದಿರ್ತೀರಿ, ಕೇಳಿರ್ತೀರಿ ಅಲ್ವಾ. ಸೊ ಆ ವಿಶ್ವಸಂಸ್ಥೆದು ಬಹುತೇಕ ನೆಟ್ವರ್ಕ್ ಅಲ್ಲೇ ಕಾರ್ಯನಿರ್ವಹಿಸೋದು. ಜಿನಿವಾ ಅಗ್ರಿಮೆಂಟ್ ಅಂತೆಲ್ಲ ನೀವು ಕೇಳಿರ್ತೀರ ಗೊತ್ತಾ. ಸೊ ಅದೆಲ್ಲವೂ ಇಲ್ಲೇ ಆಗೋದು. ಸೊ ಈ ಪ್ರದೇಶದ ಹೆಸರು ಹೇಳಿಕೊಂಡು ಆಕೆ ಚಿನ್ನವನ್ನು ಕಳ್ಳ ಸಾಗಾಟ ಮಾಡೋದಕ್ಕೆ ಪ್ರಯತ್ನಿಸಿದ್ಲು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸೊ ಬೇಸಿಕಲಿ ಇದೊಂದು ದೊಡ್ಡ ಇಂಟರ್ನ್ಯಾಷನಲ್ ಸಿಂಡಿಕೇಟ್ ಇದ್ದ ಹಾಗೆ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಈಕೆಯ ಥರನೇ ಸಿಮಿಲರ್ ಆಗಿ ಈ ಹೊಟ್ಟೆ ಭಾಗಕ್ಕೆ ಮತ್ತು ಶೂನಲ್ಲಿ ಎಲ್ಲ ಚಿನ್ನವನ್ನು ತಗೊಂಡು ಬರೋದಕ್ಕೆ ಟ್ರೈ ಮಾಡಿ ಸಿಕ್ಕಾಕೊಂಡಿರುವಂತಹ ಅನೇಕ ಇನ್ಸಿಡೆಂಟು ಈಕೆ ಅರೆಸ್ಟ್ ಆದ 3-4 ದಿನಗಳಲ್ಲಾಗಿದೆ. ಸೊ ಒಂದು ಇಂಟರ್ನ್ಯಾಷನಲ್ ಸಿಂಡಿಕೇಟ್, ಅಕ್ರಮ ಚಿನ್ನ ಸಾಗಾಟದ ಜಾಲ ದೊಡ್ಡದಾಗಿದೆ. ಸಿಕ್ಕಾಕೊಂಡ್ರೆ ಪ್ರಶ್ನೆ ಕೇಳಿದ್ರೆ ಇಂಥ ಉತ್ತರಗಳನ್ನು ಕೊಟ್ಬಿಡಿ ಅಂತ ಕೂಡ ಹೇಳ್ದಂಗೆ ಕಾಣಿಸ್ತಾ ಇದೆ. 100% ಸಿಂಡಿಕೇಟ್ ಇರಲೇಬೇಕು. ನನ್ನ ಪ್ರಕಾರ ರನ್ಯಾ ಇಸ್ ಅ ಮ್ಯೂಲ್, ಅಂದ್ರೆ ಒಂದು ಸಾಗಣೆ ಮಾಡುವಂತಹ ಒಂದು ಮೂಲ ಅಷ್ಟೇನೆ ಈಕೆ, ಸಣ್ಣ ಮೀನು ಅಷ್ಟೇನೆ. ಇದು ದೊಡ್ಡ ಮಟ್ಟದ ನೆಟ್ವರ್ಕ್ ಇದೆ. ಈಕೆಯನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ, ಬೇರೇನೂ ಇಲ್ಲ. ಈಕೆ ಒಬ್ಬಳ ಕೈಲೇ ಇದೆಲ್ಲ ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇಲ್ಲ. ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆಯ ರೂವಾರಿ, ಅದನ್ನೇ ನಾನು ಹೇಳ್ತಾ ಇರೋದು. ಆಕೆಯನ್ನ ರೂವಾರಿಯಾಗಿ ಬಳಸ್ಕೊಂಡಿದ್ದಾರೆ. ರನ್ಯಾ ಮೇಲೆ ಅತಿ ದೊಡ್ಡ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ DRI. ಈಗ ವಿದೇಶದಲ್ಲಿಯೇ ಇದ್ಕೊಂಡು ಕಳ್ಳ ಸಾಗಣೆ ವ್ಯವಹಾರ, ಭಾರತ ದೇಶದಿಂದ 6 ತಿಂಗಳುಗಳ ಕಾಲ ಹೊರಗಿದ್ದಾಳೆ. 6 ತಿಂಗಳುಗಳ ಕಾಲ ಭಾರತದಿಂದ ಹೊರಗಿದ್ದು ಚಿನ್ನ ಸಾಗಾಟವನ್ನು ಮಾಡಿದ್ದಾಳೆ. ಇದರಿಂದ ಭಾರತಕ್ಕೆ 38.5% ತೆರಿಗೆ ನಷ್ಟ ಆಗ್ತಾ ಇದೆ. 14 kgಯಲ್ಲಿ 4.83 ಕೋಟಿ ಸುಂಕ ನಷ್ಟ ಆಗಿದೆ. ಈ ಹಿಂದೆನೂ ಕೂಡ ಭಾರತಕ್ಕೆ ಚಿನ್ನವನ್ನು ಏಕೆ ತಂದಿದ್ದಾಳೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಎಷ್ಟು ಲಾಸ್ ಆಗಿರಬಹುದು ನಮ್ಮ ದೇಶಕ್ಕೆ? ಅದಕ್ಕೆ ಹೇಳಿದ್ದು CBIನವರು ಎಂಟರ್ ಆಗಿದ್ದು ಯಾಕೆ ಈ ಪ್ರಕರಣದಲ್ಲಿ ಅಂತಂದರೆ, ದೇಶಕ್ಕೆ ನಷ್ಟವಾದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೂ ಬೇಡ, ಕೇಂದ್ರ ಸರ್ಕಾರನೂ ಬೇಡ ಶಿಫಾರಸು ಮಾಡೋದು. ಯಾರಾದರೂ ತನಿಖಾ ಸಂಸ್ಥೆಗಳು, ಸಣ್ಣ ತನಿಖಾ ಸಂಸ್ಥೆಗಳು CBIಗೆ ರೆಫರ್ ಮಾಡಿದ್ರು ಕೂಡ ಅವರು ತನಿಖೆಯನ್ನು ಕೈಗೆತ್ಕೋತಾರೆ ದೇಶದ ಹಿತದೃಷ್ಟಿಯಿಂದ. ಈಗಲೂ DRI ಇರೋರು CBIಗೆ ಬರೆದಿದ್ದರಿಂದನೇ ಅವ್ರು ಬಂದಿರತಕ್ಕಂಥದ್ದು. ಇದು ದೊಡ್ಡ ಇಂಟರ್ನ್ಯಾಷನಲ್ ನೆಟ್ವರ್ಕ್. ಆ ಸಿಂಡಿಕೇಟನ್ನು, ಈ ಜಾಲವನ್ನು ಹೊರತೆಗಿಬೇಕು. ಅದೆಷ್ಟೆಷ್ಟು ಚಿನ್ನ ಸ್ಮಗ್ಲಾಗಿದೆಯೋ, ನಮ್ಮ ದೇಶದಲ್ಲಿ ತೆರಿಗೆಯನ್ನೇ ಕಟ್ಟದೆ ಎಷ್ಟು ಚಿನ್ನವನ್ನು ದೇಶಕ್ಕೆ ತರಲಾಗಿದೆಯೋ ಅವೆಲ್ಲವನ್ನು ನೋಡ್ತಾ ಹೋಗಬೇಕು. ಸುದೀರ್ಘವಾದ ತನಿಖೆ ಆಗಬೇಕಿದು. ಸಣ್ಣ ಪುಟ್ಟ ಅಲ್ಲ. ರನ್ಯಾ ಅಂತಕ್ಕಂಥ ಒಂದು ಹುಲ್ಕಡ್ಡಿ ಸಿಕ್ಕಿದೆ ಕೈಗಷ್ಟೇ ನಮಗೀಗ. ಆ ಹುಲ್ಲುಕಡ್ಡಿಯನ್ನು ಹಿಡ್ಕೊಂಡು ಎಳಿಬೇಕು. ಪಾತಾಳದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮೀನುಗಳಿದೆ ಅಂತ ಗೊತ್ತಾಗುತ್ತೆ. ಆ ಎಲ್ಲ ಕೆಲಸನೂ ಆದಾಗ ದೇಶಕ್ಕಾಗಿರೋ ನಷ್ಟ ಎಷ್ಟು ಅಂತ ಗೊತ್ತಾಗುತ್ತೆ ಇದೊಂದು ವಿಚಾರದಿಂದ.